ಮುಧೋಳ್ ತಾಲೂಕ್ ಪಂಚಾಯತ್ ಇಒ ಅಂತ ಮರಿಕೊಂಡ ಚೋರ ಪಿಡಿಒ ಸಂಜು ಹಿಪ್ಪರಿಗೆ ಮಳ್ಳಿಗೂಡಿಗೆ. ನಮ್ಮ ದೂತ ಸುದ್ದಿವಾಹಿನಿಯು ಈ ಚೋರ ಸಂಜು ಹಿಪ್ಪರಿಗೆಗೆ ಬೆಂಬೆಡದ ಭೂತವಾಗಿ ಬೆನ್ನು ಹತ್ತಿದ ಶ್ರಮದ ಫಲ ಕೊನೆಗೆ ಮುಧೋಳ ಶಾಸಕ ಕಂ ಸಚಿವ ಆರ್.ವಿ. ತಿಮ್ಮಾಪುರ್ನು ಎಚ್ಚೆತ್ತುಕೊಂಡು ವಕ್ರದೃಷ್ಟಿ ಬೀರಿದ ಫಲ ಪಿಡಿಒ ಸಂಜು ಹಿಪ್ಪರಿಗೆ ತನ್ನ ಮೂಲ ಸ್ಥಾನವಾದ ಪ್ರಭಾರ ನರೇಗಾ ಏಡಿ ತಾಲೂಕ್ ಪಂಚಾಯತ್ ಜಮಖಂಡಿಗೆ ಹೋಗಿದ್ದಾನೆ. ರವಿಕುಮಾರ್ ಬಿ ಕಾಸೆ ಸಾರಥ್ಯದಲ್ಲಿ ನಮ್ಮ ದೂತ. ಪಿಡಿಒ ಹುದ್ದೆಯಿಂದ ಮುಂಬಡ್ತಿ ಹೊಂದದೆ ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಗಳು ನಿಯಮ 32ರಡಿ 2008ನೇ ಸಾಲಿನಿಂದ ಪ್ರಭಾರ ನರೇಗಾ ಏಡಿ ಹುದ್ದೆಯಲ್ಲಿರುವ ಸಂಜು ಹಿಪ್ಪರಿಗೆಗೆ ಕಾನೂನು ಬಾಹಿರವಾಗಿ ತಾಲೂಕ್ ಪಂಚಾಯತ್ ಪ್ರಭಾರ ಇಒ ಎಂದು 2020ನೇ ಸಾಲಿನಲ್ಲಿ ಆದೇಶ ಮಾಡಿದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ಟಿ.ಡಿ. ನಾಗೇಂದ್ರ ಹಾಗೂ ಸಂಜು ಹಿಪ್ಪರಿಗೆಯ ಮೇಲೆ ಸರ್ಕಾರ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು ಎಂದು ನಮ್ಮ ದೂತ ಸುದ್ದಿ ವಾಹಿನಿಯು ಸುದ್ದಿ ಮಾಡಿತು. ಪಿಡಿಒ ಸಂಜು ಹಿಪ್ಪರಿಗೆಯ ಕುರಿತು ಸಾಕಷ್ಟು ಸುದ್ದಿಗಳು ಮಾಡುತ್ತಾ ಬಂದಿದ್ದು, ಕೊನೆಗೂ ಮುಧೋಳ ಶಾಸಕ ಕಂ ಸಚಿವ ಆರ್.ಬಿ. ತಿಮ್ಮಾಪುರ್ನು ಎಚ್ಚೆತ್ತುಕೊಂಡು ವಕ್ರದೃಷ್ಟಿ ಬೀರಿದ ಫಲ ಪಿಡಿಒ ಸಂಜು ಹಿಪ್ಪರಿಗೆ ದಿನಾಂಕ 10/9/2024ರಂದು ಮುಧೋಳ ತಾಲೂಕ್ ಪಂಚಾಯತ್ ಇಒ ಗಾದಿ ಬಿಟ್ಟು ತನ್ನ ಮೂಲ ಸ್ಥಾನಕ್ಕೆ ಮರಳಿದ್ದಾನೆ. ಪಿಡಿಒ ಸಂಜು ಹಿಪ್ಪರಿಗೆಗೆ ಪ್ರಭಾರ ಇಒ ಹುದ್ದೆಯಿಂದ ಗೇಟ್ ಪಾಸ್ ನೀಡಿದ್ದು ಆಯಿತು. ಈತನನ್ನು ಪ್ರಭಾರ ಹುದ್ದೆಗೆ ಕೂಡಿಸಿದ ಟಿ.ಡಿ. ನಾಗೇಂದ್ರನ ಕುರಿತು ಮತ್ತು ಪ್ರಭಾರ ಇಒ ಗಾದಿಗೆ ಅಮರಿಕೊಂಡ ಸಂಜು ಹಿಪ್ಪರಿಗೆಯ ಕುರಿತು ಸಮಗ್ರ ತನಿಖೆಯಾಗಬೇಕು. ಸಂಪೂರ್ಣ ನ್ಯಾಯಾಂಗ ತನಿಖೆಯಾಗಿ ಕ್ರಮ ಜರುಗಿದಾಗಲೇ ನಾಗರಿಕರ ಕೂಗಿಗೆ ಬೆಲೆ ಸಿಗುತ್ತದೆ. ಮುಂದೆ ಯಾವ ಹಂತಕ್ಕೆ ಬರುತ್ತದೆಯೋ ಕಾದು ನೋಡೋಣ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತುವುದನ್ನು ಮರೆಯಬೇಡಿ. ನಮ್ಮ ದೂತ ಬಾಗಲಕೋಟೆ. ರವಿಕುಮಾರ್ ಬಿ ಕಾಸೆ ಸಾರಥ್ಯದಲ್ಲಿ ನಮ್ಮ ದೂತ. ಸಮಾಜದ ಸಮತೋಲನವನ್ನ ಕಾಯ್ದುಕೊಂಡು ಜನತೆಗೆ ನ್ಯಾಯದ ಜೊತೆ ನೆಮ್ಮದಿಯ ಬದುಕಿಗೆ ಮುಕ್ತ ಅವಕಾಶ ಕಲ್ಪಿಸುವುದು ಮಾಧ್ಯಮದ ಹೊಣೆಗಾರಿಕೆ. ಹಾದಿ ತಪ್ಪಿದ ನಾಯಕರು, ದಾರಿ ತಪ್ಪಿಸುವ ಸಾಮಾಜಿಕ ಸಮಸ್ಯೆ, ಮೇರೆ ಮೀರಿದ ಭ್ರಷ್ಟಾಚಾರ, ಬಡ ಮಧ್ಯಮ ಜನರ ಮೇಲಾಗುವ ಹಲ್ಲೆ, ಅಧಿಕಾರಿಗಳ ಜನಪ್ರತಿನಿಧಿಗಳ ಅಕ್ರಮ ಸಂಪತ್ತಿನ ಮಾಹಿತಿಯೊಂದಿಗೆ ನೇರ ಸುದ್ದಿ ಮಾಧ್ಯಮವಾಗಿ ಸೌರಭ ನ್ಯೂಸ್. ದಿಟ್ಟ ವರದಿಗಳೊಂದಿಗೆ ನಮ್ಮ ದೂತ ನ್ಯೂಸ್. ನಿರಂತರವಾಗಿ ದೂತ 24x7 ನ್ಯೂಸ್.